ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ತರುವಂತ ಉದ್ದೇಶ ಇಟ್ಕೊಂಡು ಉತ್ತಮವಾದಂತ ಕಾರ್ಯಕ್ರಮ ಮಾಡ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ವಲಯ ಮಾದಿಗ ಸಂಬಂಧಿಸಿದ ಜಾತಿಗಳು ಎರಡೂ ಕೂಡ ನಾವು ಇವತ್ತು ಜಾತಿ ಗಣತಿಗೆ ಮುಂದಾಗಿದ್ದೀವಿ. ನಮ್ಮ ಉದ್ದೇಶ ನನ್ನ ಸಹೋದರಿ ಸಮುದಾಯ ಆದಂತ ಮಾದಿಗ ಸಮುದಾಯದವರು ಪರ್ಟಿಕ್ಯುಲರ್ ಆಗಿ ಮಾದಿಗ ಅಂತ ಭರಿಸ್ತಾ ಇದ್ದಾರೆ. ನಾವು ವಲಯ ಜಾತಿಯವರು ತಾಲೂಕಿನಲ್ಲಿ ವಲಯ ಅಂತಾನೆ ಭರಿಸ್ಬೇಕು. ಕಾಲಂನಲ್ಲಿ ಆದಿ ಕರ್ನಾಟಕ ಅಂತ ಬರುತ್ತೆ ಜಾತಿ, ಉಪಜಾತಿ ಕಾಲಂನಲ್ಲಿ ವಲಯ ಅಂತ ಭರಿಸ್ಬೇಕು ಅಂತ ಹೇಳಿ ನಮ್ಮ ಸಮುದಾಯದ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನ ಕರೆಸಿ ಇವತ್ತು ಒಂದು ಹೈಕಮಾಂಡ್ ಏನ್ ನಮಗ್ ಸೂಚನೆ ಕೊಟ್ಟಿತ್ತು ಅದನ್ನ ತಿಳಿಸಿದೀವಿ. ಮುಂದೆ 1ನೇ ತಾರೀಕಿಂದ ತಾಲೂಕಿನಾದ್ಯಂತ ಹಳ್ಳಿಗೆ ನಾವು ಬಾಬಾ ಸಾಹೇಬರ ಒಂದು ರಥನ ತಗೊಂಡು ಹಳ್ಳಿಗೆ ಹೋಗಿ ವಿಚಾರನ ಮನೆ ಮನೆಗೆ ತಲುಪಿಸಿ ಒಬ್ಬ ವ್ಯಕ್ತಿ ಕೂಡ ಮಿಸ್ ಆಗದಂಗೆ ಈ ಒಂದು ಜಾತಿ ಗಣತಿಯಲ್ಲಿ ನಮ್ಮ ಚಲವಾದಿ ಸಮುದಾಯ ಪಾಲ್ಗೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀವಿ. ಇದಕ್ಕೆ ಎಲ್ಲಾ ತಾಲೂಕಿನ ಎಲ್ಲಾ ಪಕ್ಷಾತೀತವಾಗಿ ಚಲವಾದಿ ಮುಖಂಡರುಗಳು ಭಾಗಿಯಾಗ್ತಿದೆ. ಹೈಕಮಾಂಡ್ ಅಂತ ನಮ್ಮ ರಾಜ್ಯ ಮಟ್ಟದ ಚಲವಾದಿ ಮುಖಂಡರುಗಳು ನಾವು ಆದಿ ಕರ್ನಾಟಕ SC ಅಂತ ಭರಿಸ್ತಾ ಇದ್ವಿ. ಅಲ್ಲಿ ವಲಯ ಸಂಬಂಧಿತ ಜಾತಿ ಆದಿ ಕರ್ನಾಟಕ SC ಅಂತ ಭರಿಸ್ಕೊತಿದ್ವಿ. ಒಳ ಮೀಸಲಾತಿಲಿ ಪರ್ಟಿಕ್ಯುಲರ್ ಆಗಿ ಜಾತಿನೇ ಭರಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಇವಾಗ ಪರ್ಟಿಕ್ಯುಲರ್ ಆಗಿ ನಾವು ವಲಯ ಅಂತಾನೆ ಭರಿಸ್ತಾ ಇದ್ದೀವಿ. ವಲಯ ಅಂದ್ರೆ ಹೊಲದ ಒಡೆಯ ಅಂತ ಅರ್ಥ. ಅದು ಕೀಳಿರಿಮೆ ಏನಲ್ಲ. ಕೆಲವರು ಸಂಬೋಧಿಸಿ ಬೈತಿದ್ದದಕ್ಕೆ ಆತರ ಕೀಳಿರಿಮೆ ಕಂಡ್ಕೊಂಡಿದ್ರೆ ಹೊರತು ಈ ದೇಶನ ಕಟ್ಟಿದವರು ಆದಿ ನಿವಾಸಿಗಳು, ಆದಿ ಮೂಲ ಆದಿ ಕರ್ನಾಟಕ ನಾವಾಗಿರೋದ್ರಿಂದ ಈಗ ಪರ್ಟಿಕ್ಯುಲರ್ ವಲಯ ಅಂತಾನೆ ಭರಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಚಲವಾದಿ ಒಂದು ಗ್ರೂಪ್ ಬರ್ತದೆ ಸರ್. ಬಲಗೈ ಕಮ್ಯುನಿಟಿಗೆ ಒಟ್ಟು 9-8 ಬರ್ತದೆ ಜಾತಿ. ಚಲವಾದಿ, ಬಲಗೈ, ವಲಯ, ಚನ್ನಾರ ಅಂತ ಎಲ್ಲಾ ಬರ್ತವೆ. ಅದ್ರಲ್ಲಿ ವಲಯನೂ ಇರೋದ್ರಿಂದ ಈ ತಾಲೂಕಲ್ಲಿ ವಲಯ ಅಂತ ಸಂಬೋಧಿಸೋದ್ರಿಂದ ಇಡೀ ಜಿಲ್ಲೆ ರಾಮನಗರ ಜಿಲ್ಲೆ ವಲಯ ಅಂತ ಭರಿಸ್ತಾ ಇದೀವಿ ಸರ್.